ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. SSP ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ. OBC ಅಮೌಂಟ್ ಅಪ್ಡೇಟ್, ಲೇಟೆಸ್ಟ್ ಅಪ್ಡೇಟ್ ಏನು, ಯಾವಾಗ ಬರುತ್ತೆ, ಕೆಲವರಿಗೆ ಬಂದಿದೆ, ಕೆಲವರಿಗೆ ಸ್ಟೇಟಸ್ ಶೋ ಆಗ್ತಾ ಇಲ್ಲ, ಏನು ಸಂಪೂರ್ಣ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಸಾಕಷ್ಟು ಜನಕ್ಕೆ ಕಡಿಮೆ ಅಮೌಂಟ್ನ ಹಾಕ್ತಾ ಬರ್ತಿದ್ದಾರೆ. ಬರೋಬ್ಬರಿ 4,000 ರೂಪಾಯಿ ಅಮೌಂಟ್ನ ಕ್ರೆಡಿಟ್ ಕೂಡ ಮಾಡ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಕ್ಲಿಯರ್ ಆಯಿತು. OBC ವಿದ್ಯಾರ್ಥಿಗಳಿಗೆ ಮಾತ್ರ ಪೆಂಡಿಂಗ್ ಇತ್ತು, ಅವರಿಗೆ ಅಮೌಂಟ್ನ ಕೂಡ ಹಾಕಿದ್ದಾರೆ. ನೀವು ನಿಮ್ಮ ಚೆಕ್ ಮಾಡ್ಕೊಳ್ಳಿ. ಸಾಕಷ್ಟು ಜನಕ್ಕೆ 4,000 ರೂಪಾಯಿ ಅಮೌಂಟ್ ಬಂದ್ಬಿಟ್ಟು ಕ್ರೆಡಿಟ್ ಕೂಡ ಆಗ್ತಾ ಇದೆ. ಬಟ್ ಇನ್ನು ಸಾಕಷ್ಟು ಜನಕ್ಕೆ ವಿದ್ಯಾರ್ಥಿ ಅಮೌಂಟ್ ಕೂಡ ಪೆಂಡಿಂಗ್ ಆಗಿದೆ. ಬರೋಬ್ಬರಿ 15,000 ಕೂಡ ಬರಬೇಕು. ಬಟ್ ಇಲ್ಲಿ ಮೋಸ ಮಾಡ್ತಾ ಇದ್ದಾರೆ OBC ವಿದ್ಯಾರ್ಥಿಗಳಿಗೆ ಅಂತ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಸರ್ಕಾರದವರು ಅಧಿಕೃತವಾಗಿ ಕ್ಲಿಯರ್ ಮಾಡ್ತೀವಿ ಉಳಿದ ಅಮೌಂಟ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಿಮಗೆ ಈ ತಿಂಗಳು ದಿಸ್ ಮಂತ್ ಎಂಡ್ ವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ನಂತರ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ನಮ್ಮನ್ನ ಫಾಲೋ ಮಾಡಿದ್ರೆ ನಾವು ರೆಗ್ಯುಲರ್ ಆಗಿ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಏನೇ ಚೇಂಜಸ್ ಆದ್ರೂ ಕೂಡ, ಏನೇ ಅಪ್ಡೇಟ್ ಕೂಡ ಬಂದರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಅಂಡ್ ಕ್ಲಿಯರ್ ಮಾಡೋ ಸಾಧ್ಯತೆ ಕೂಡ ಇದೆ ಅಂತ ಹೇಳಿದ್ದಾರೆ. ಮೀನ್ಸ್ ಹೇಗೆ ಅಂದ್ರೆ, ನಿಮಗೆ ಸಾಕಷ್ಟು ಜನಕ್ಕೆ ಬಂದಿದೆ, ಸಾಕಷ್ಟು ಜನಕ್ಕೆ ಸ್ಟೇಟಸ್ ಶೋ ಮಾಡಿ DBT ಪುಷ್ ಕೂಡ ಆಗಿದೆ ಲಾಸ್ಟ್ ಇಯರ್ದು. ನಿಮಗೆ ಕರೆಕ್ಟಾಗಿ ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ, ಏನು ಕೂಡ ಮಾಹಿತಿನ ತೋರಿಸ್ತಾ ಇಲ್ಲ, DBT ಪುಷ್ ಕೂಡ ಆಗಿಲ್ಲ, ಏನೂ ಆಗಿಲ್ಲ ಅಂದ್ರೆ ಸಾಕಷ್ಟು ಜನಕ್ಕೆ ಸ್ಕಾಲರ್ಶಿಪ್ ಬರೋದಿಲ್ಲ ಅಂತ ಕೂಡ ಹೇಳಿದ್ರು. ಒಂದು ಬಾರಿ ನೀವು ನಿಮ್ಮ ಇಲಾಖೆನ ಭೇಟಿ ನೀಡಿ, ಸ್ಕಾಲರ್ಶಿಪ್ದು ನಿಮ್ಗೆ ಯಾವುದೇ ರೀತಿ ಸ್ಟೇಟಸ್ ಶೋ ಮಾಡ್ತಾ ಇಲ್ಲ, ಏನೋ ರೀತಿ ಮಾಹಿತಿ ಇಲ್ಲ ಅಂದ್ರೆ ಎಲ್ಲ ಸರಿ ಇದ್ರೆ ಡೋಂಟ್ ವೆರಿ, ನಿಮಗೆ 4,000 ರೂಪಾಯಿ ಕ್ರೆಡಿಟ್ ಕೂಡ ಆಗ್ತಾ ಇದೆ. ನಿಮಗೆ ಕ್ರೆಡಿಟ್ ಕೂಡ ಆಗಿದೆ. ನಿಮ್ದು ಯಾವ ಡಿಸ್ಟ್ರಿಕ್ಟ್ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಸಾಕಷ್ಟು ಜನಕ್ಕೆ ಜಮೆ ಕೂಡ ಮಾಡ್ತಾ ಇದ್ದಾರೆ. ಅಂತ PM ಯಾಸವಿ ಕೂಡ ಇದೆ, ಅದು ಕೂಡ ಪೆಂಡಿಂಗ್ ಇದೆ, ಅದನ್ನು ಕೂಡ ಕ್ಲಿಯರ್ ಮಾಡಬಹುದು. ಅಂಡ್ ನಿಮಗೆ ವಿದ್ಯಾಸಿರಿ ವೇತನದ ಅಡಿ, ನಿಮಗೆ ವಿದ್ಯಾಸಿರಿ ಸ್ಕಾಲರ್ಶಿಪ್ ಅಡಿ ನಿಮಗೆ ಅಮೌಂಟ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ. ಲೈಕ್ ಅದು ಕೂಡ ಪೆಂಡಿಂಗ್ ಇದೆ. ಅದನ್ನು ಕೂಡ ಈ ತಿಂಗಳು ಎಂಡ್ ಒಳಗಡೆ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಲಾಸ್ಟ್ ಡೇಟ್ನ ನೋಡ್ಕೊಳ್ಳಿ. ಲಾಸ್ಟ್ ಡೇಟ್ ಒಳಗಡೆ ಆದಷ್ಟು ಬೇಗ ಯಾರು ಅಪ್ಲಿಕೇಶನ್ ಹಾಕಿ OBC ಅವರಿಗೆ 19 ಡೇಸ್ ಬಾಕಿ ಇದೆ. ಅಂದರೆ January 31 ಲಾಸ್ಟ್ ಡೇಟ್ ಕೂಡ ಆಗುತ್ತೆ. ಇದು ಇದನ್ನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.